7 ಅಡಿ ಎತ್ತರ, ಅಜಾನುಬಾಹು. ರಷ್ಯಾದ ಬಾಡಿ ಬಿಲ್ಡರ್, ಹಿಂದೂ ಸಾಧುವಾದ ರೋಚಕ ಕಥೆ. ಅಬ್ಬಾ, ಇದೆಂತ ಮೈಕಟ್ಟು! ಈ ಅಜಾನುಬಾಹು ಬಾಡಿ ಬಿಲ್ಡರ್ ಅನ್ನೋದು ಯಾರಿಗಾದ್ರೂ ಗೊತ್ತಾಗತ್ತೆ. ಈತ ಹಿಂದೂ ಧರ್ಮದ ಅನುಯಾಯಿ ಅನ್ನೋದು ಇಲ್ಲಿನ ಹೈಲೈಟ್. ಅನುಯಾಯಿ ಅಷ್ಟೇ ಅಲ್ಲ, ತಾವೇ ಸ್ವತಃ ಸಾಧುವಾಗಿ ಬಿಟ್ಟಿದ್ದಾರೆ. ಆಶ್ರಮದಲ್ಲಿ ನೆಲೆ ನಿಂತಿದ್ದಾರೆ. ಸದ್ಯ ನೇಪಾಳದಲ್ಲಿ ತಮ್ಮದೇ ಆಶ್ರಮ ಕಟ್ಟಿಕೊಂಡು ಹಿಂದೂ ಧರ್ಮದ ಆಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ. ಇವರ ಹೆಸರು ಆತ್ಮ ಪ್ರೇಮಗಿರಿ ಮಹಾರಾಜ್. ರಷ್ಯಾದಿಂದ ಬಂದ ಈ ಯೋಗಿ ಇತ್ತೀಚೆಗೆ ಅಂದ್ರೆ 2025ರಲ್ಲಿ ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭ ಮೇಳದಲ್ಲಿ ಎಲ್ಲರ ಗಮನ ಸೆಳೆದಿದ್ರು. ಅಷ್ಟಕ್ಕೂ ರಷ್ಯಾದ ಈ ಅಜಾನುಬಾಹು ಸನ್ಯಾಸಿಯಾಗಿದ್ದು ಯಾಕೆ? ಇವರ ದಿನಚರಿ ಹೇಗಿರುತ್ತೆ? ಇವರ ಈ ದೃಢಕಾಯದ ರಹಸ್ಯವೇನು? ಇದೆಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡ್ಲೇ ಮಾಡಿ. ಇನ್ನೂ ಇಂಥದ್ದೇ ಆಸಕ್ತಿಕರ ಮಾಹಿತಿಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ತನಗೆ ಅರಿವಿಲ್ಲದಂತೆ ಸನಾತನ ಧರ್ಮದತ್ತ ಆಕರ್ಷಿತರಾದ ರಷ್ಯನ್ ಬಾಬಾ ಆತ್ಮ ಪ್ರೇಮಗಿರಿ ಮಹಾರಾಜ್ ರಷ್ಯಾದ ದೊಡ್ಡ ಉದ್ಯಮಿ, ಸಾಕಷ್ಟು ಸಿರಿವಂತರು. ಆದರೆ ಮನಸ್ಸಿಗೆ ನೆಮ್ಮದಿ ಮಾತ್ರ ಇರಲಿಲ್ಲ. ಒಂದು ಸಲ ಭಾರತಕ್ಕೆ ಬಂದಾಗ ಇಲ್ಲಿನ ಆಚಾರ ವಿಚಾರ, ನಂಬಿಕೆ, ಸಂಸ್ಕೃತಿಗೆ ಮನಸೋದ್ರು. ಸನಾತನ ಧರ್ಮದತ್ತ ಆಕರ್ಷಿತರಾದ್ರು. ಭಾರತದ ಪ್ರಸಿದ್ಧ ಸಂತರಾದ ಪೈಲಟ್ ಬಾಬಾ ಅವರ ಶಿಷ್ಯತ್ವ ಪಡೆದರು. ಜೂನಾ ಅಖಾಡದ ಮೂಲಕ ಸನ್ಯಾಸ ದೀಕ್ಷೆ ಪಡೆದರು. ಇವರ ಎತ್ತರ ಸುಮಾರು 7 ಅಡಿ ಇರೋದ್ರಿಂದ ಇವರನ್ನ ಕಂಡವರೆಲ್ಲರೂ ಕೂಡ ಸಾಕ್ಷಾತ್ ಹನುಮಂತನ ಅಥವಾ ಪರಶುರಾಮನ ಅವತಾರ ಎಂದೇ ಕರೆಯಲು ಶುರು ಮಾಡಿದ್ರು. ಪಶುಪತಿನಾಥ ದೇಗುಲದಿಂದ ಜಿಮ್ವರೆಗೆ ಇವರು ಈಗ ಸದ್ಯಕ್ಕೆ ನೇಪಾಳದ ಕಠ್ಮಂಡುವಿನಲ್ಲಿ ವಾಸಿಸ್ತಾ ಇದ್ದಾರೆ. ಪ್ರತಿದಿನ ಮುಂಜಾನೆ ಪಶುಪತಿನಾಥ ದೇವಸ್ಥಾನಕ್ಕೆ ಹೋಗ್ತಾರೆ. ಗಂಟೆಗಟ್ಟಲೆ ಧ್ಯಾನ ಮಾಡ್ತಾರೆ. ಇನ್ನೊಂದು ಆಶ್ಚರ್ಯಕರ ವಿಚಾರ ಏನಂದ್ರೆ ಇವರು ಶುದ್ಧ ಸಸ್ಯಾಹಾರಿ. ಮಾಂಸಾಹಾರವನ್ನ ತ್ಯಜಿಸಿ ಹಲವು ವರ್ಷಗಳೇ ಆಗಿವೆ. ಕಪ್ಪು ಚಹಾ ಮತ್ತು ಶುಗರ್ ಫ್ರೀ ಡಾರ್ಕ್ ಚಾಕ್ಲೇಟ್ ಇವರ ಫೇವರೇಟ್ ಆಹಾರ. ದೇಗುಲದಲ್ಲಿ ಧ್ಯಾನ ಮುಗಿದ ನಂತರ ಇವರು ನೇರವಾಗಿ ಹೋಗುವುದು ಜಿಮ್ಗೆ. ನೀವು ನಂಬಲ್ಲ, ಈ ಬಾಬಾ ಜಿಮ್ನಲ್ಲಿ ಮಾಡುವ ವರ್ಕೌಟ್ ನೋಡಿದ್ರೆ ವೃತ್ತಿಪರ ಬಾಡಿ ಬಿಲ್ಡರ್ಗಳೇ ಬೆಚ್ಚಿ ಬೀಳ್ತಾರೆ. ಬರೀ ವೇಟ್ ಲಿಫ್ಟಿಂಗ್ ಮಾತ್ರವಲ್ಲ, ಇವರು ಪುರಾತನ ಭಾರತೀಯ ಸಮರ ಕಲೆಗಳನ್ನ ಕೂಡ ಅಭ್ಯಾಸ ಮಾಡ್ತಾರೆ. ಅರ್ಜುನ, ಭೀಮ, ಅಶ್ವತ್ಥಾಮನಂತಹ ವೀರರು ಹೊಂದಿದ್ದ ಶಕ್ತಿಯನ್ನು ತಾವು ಕೂಡ ಪಡೆಯಬೇಕು ಅನ್ನೋದು ಇವರ ಅಭಿಲಾಷೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ರಷ್ಯಾದಲ್ಲಿರೋ ಇವರ ತಂದೆ ತಾಯಿಗೆ ತಮ್ಮ ಮಗ ಇಲ್ಲಿ ಸನ್ಯಾಸಿಯಾಗಿದ್ದಾರೆ ಅನ್ನೋದು ಇಂದಿಗೂ ಗೊತ್ತಿಲ್ಲವಂತೆ. ಯಾಕಂದ್ರೆ ಅವರಿಗೆ ಸನಾತನ ಧರ್ಮದ ಬಗ್ಗೆ ಅಷ್ಟು ತಿಳುವಳಿಕೆ ಇಲ್ಲ. ರಷ್ಯಾಕ್ಕೆ ಹೋದಾಗ ಇವರು ಸಾಮಾನ್ಯ ಉಡುಪಿನಲ್ಲೇ ಹೋಗ್ತಾರೆ. ಆದ್ರೆ ಇವರ ಸಹೋದರಿಗೆ ಮಾತ್ರ ಈ ವಿಷಯ ಗೊತ್ತಿದೆಯಂತೆ. ರಷ್ಯಾಗೆ ಹೋದಾಗ ಅಲ್ಲಿ ಇವರು ತಮ್ಮ ರಷ್ಯನ್ ಶಿಷ್ಯರಿಗೆ ಯೋಗ ಮತ್ತು ಸಂಸ್ಕೃತ ಪಾಠವನ್ನು ಕೂಡ ಮಾಡ್ತಾರೆ. ಇವತ್ತು ಇವರ ಹತ್ತಿರ ಕೋಟಿ ಕೋಟಿ ಹಣವಿಲ್ಲದಿದ್ದರೂ ಸಿಗುವ ಅಲ್ಪ ಕಾಣಿಕೆಯಲ್ಲೇ ಪರಮಸುಖಿಯಾಗಿದ್ದಾರೆ. ಇವರ ವ್ಯಕ್ತಿತ್ವದಲ್ಲಿ ಒಂದು ವಿಶೇಷ ಸೆಳೆತ ಇದೆ. ಸನ್ಯಾಸತ್ವ ಅಂದ್ರೆ ಕೇವಲ ಗುಹೆಯಲ್ಲಿ ಕೂತು ಧ್ಯಾನ ಮಾಡೋದಲ್ಲ, ಶರೀರವನ್ನು ಕೂಡ ದೇಗುಲದಂತೆ ಸದೃಢವಾಗಿ ಇಟ್ಟುಕೊಳ್ಳಬೇಕು ಅನ್ನೋದಕ್ಕೆ ಆತ್ಮ ಪ್ರೇಮಗಿರಿ ಮಹಾರಾಜ್ ಅಮೋಘ ಉದಾಹರಣೆ. ಈ ಮಾಹಿತಿ ನಿಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತೇವೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.